ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸತಾಂ ಗತಯೇ ನಮಃ. ಓಂ ಮಂಹಸೆ ಆ ಪುರಂದರಂ ಚಕ್ರಮ ವಿಪ್ರವಚಸ ಇಂದ್ರಂ ಗಾಯಂತೋ ವಸೆ ತಮುಷ್ಟುಹಿಯೋ ಅಭಿಭೂತ್ಯೋಜಾ ವನ್ವನ್. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಭಗವತ ಮಹಾಮುನಿನ ವೇದವ್ಯಾಸೇನ ಸರ್ವೇಷಾಂ ಪ್ರಾಣಿನಾಂ ಸಾಂಪರಾಯಾಯ ಸಂರಚಿತಸ್ಯ ಅನುಶಾಸನ ಪರ್ವಣಿ ಅಯಂ ಅಷ್ಟಚತ್ವಾರಿಂಶದುತ್ತರ ಚತುಶ್ಶತತಮಃ ಭಾಗಃ, 148ನೇಯ ಭಾಗ. ತಸ್ಯ ಚ ಅನುಶಾಸನ ಪರ್ವಣಃ ಸಾರಭೂತಸ್ಯ ವಿಷ್ಣು ಸಹಸ್ರನಾಮ ಸ್ತೋತ್ರಸ್ಯ ಯೋಯಂ ಏಕೋನನವತ್ಯುತ್ತರ ಶತತಮಃ ನಾಮರೂಪಃ ಮಂತ್ರಃ ಸತಾಂ ಗತಿಃ ಇತಿ. ತಸ್ಯ ಅಪಿ ಚ ತದ್ವ್ಯಾಖ್ಯಾನಪರಸ್ಯ ಬೃಹತಿ ಮಂತ್ರಸ್ಯ ಚ ಶ್ರವಣಂ ಕರ್ತುಂ ವ್ಯವಸಾಯ ಸರ್ವೇ ವಯಮತ್ರ ಸಮವೇತಾಃ ಉಪವಿಶಾಮಸ್ತಾವತ್. ತತ್ರ ಸತಾಂ ಗತಿರಿತಿ ನಾಮ್ನಃ ಸರಳಂ ಅರ್ಥವಿವರಣಂ ಆದೌ ಪ್ರಸ್ತೂಯತೆ. ವಿಷ್ಣು ಸಹಸ್ರನಾಮ ಸ್ತೋತ್ರದ 189ನೇಯ ಶತಾಂಗತಿ ಎಂಬ ನಾಮ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರವನ್ನು ನಾವೀಗ ನೋಡಬೇಕಾಗಿದೆ. ಮೊದಲು ಶತಾಂಗತಿ ಎಂಬ ನಾಮದ ಸರಳವಾದ ಅರ್ಥವಿವರವನ್ನು ನೋಡೋಣ. ಎಲ್ಲ ಸಜ್ಜನರಿಗೂ ಕೂಡ ಗತಿಯಾದವನು, ಸಜ್ಜನರನ್ನು ಮುಕ್ತಿಗೆ ಕರೆದುಕೊಂಡು ಹೋಗುವವನು ಅಂತ ಒಂದು ಸರಳವಾದ ಅರ್ಥ. ಅದಕ್ಕೆ ನಮಗೆಲ್ರಿಗೂ ಇದು ವೇದ್ಯ ಆಗುವಂಥದ್ದೇ. ಎಲ್ಲರಿಗೂ ಆಶ್ರಯನಾದವನು. ಇನ್ನು ಮುಂದೊಂದು ಶತಾಂಗತಿ ಎನ್ನುವಂಥ ನಾಮ ಬರೋದಿದೆ, 450ನೇ ನಾಮದ ಹಿಂದೆ ಮುಂದೆ. ಅಲ್ಲಿಯೂ ಕೂಡ ಮತ್ತಷ್ಟು ಅರ್ಥಗಳನ್ನು ನೋಡೋಣ. ಸತ್ ಅಂದರೆ ಸತ್ಕರ್ಮಗಳು. ಆ ಎಲ್ಲ ಸತ್ಕರ್ಮಗಳಿಗೆ ಇವನೇ ಪರಾಯಣ. ನಾವು ಯಾವುದೇ ಸತ್ಕರ್ಮವನ್ನು ಮಾಡುವುದಿದ್ರೆ, ಎಲ್ಲ ದ್ರವ್ಯಯಜ್ಞ, ಜ್ಞಾನಯಜ್ಞ ಮೊದಲಾದ ಏನು ಸತ್ಕರ್ಮಗಳನ್ನು ಮಾಡ್ತೀವಿ ಅದೆಲ್ಲದಕ್ಕೂ ಕೂಡ ಇವನೇ ಪರಾಯಣ. ಇವನನ್ನು ಉದ್ದೇಶಿಸಿಯೇ ಮಾಡುವುದಾದ್ರಿಂದ ಆ ದೃಷ್ಟಿಯಿಂದಲೂ ಈತ ಸತಾಂಗತಿ. ಮತ್ತು ಸತ್ ಅಂದರೆ ಸದ್ಗುಣಗಳು, ಆ ಸದ್ಗುಣಗಳ ನೆಲೆ ಈತ. ಆದ್ದರಿಂದಲೂ ಆತ ಸತಾಂಗತಿ. ಇದಿಷ್ಟು ಆ ಶತಾಂಗತಿ ಎಂಬ ನಾಮದ ಅರ್ಥವಿವರವಾಯಿತು. ಇನ್ನು ಮುಂದೆ ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂಥ ಮೂಲ ಮಂತ್ರವೊಂದನ್ನು ಗಮನಿಸೋಣ. ಮೂಲ ಮಂತ್ರವನ್ನು ಗಮನಿಸಿ ಆ ಮೂಲ ಮಂತ್ರದ ಅರ್ಥವನ್ನು ಸಾಯಣಾಚಾರ್ಯ ಹೇಗೆ ಹೇಳಿದ್ದಾರೆ ಮತ್ತು ಭಗವಂತಾಚಾರ್ಯ ಹೇಗೆ ಹೇಳಿದ್ದಾರೆ, ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅನ್ನೋದನ್ನೆಲ್ಲ ಮುಂದೆ ನೋಡೋಣ. ಮೂಲ ಋಗ್ವೇದದಲ್ಲಿ 8ನೇ ಮಂಡಲ, ಅಲ್ಲಿ 61ನೇ ಅನುವಾಕ, ಅದರಲ್ಲಿ ಈ ಮಂತ್ರದ ಭಾಗ ಒಂದಿಷ್ಟು ಕಾಣಿಸ್ತದೆ. ಮುಂದೆ 6ನೇ ಮಂಡಲ, ಅಲ್ಲಿ 18ನೇ ಅನುವಾಕ, ಅಲ್ಲೊಂದು ಭಾಗ ಕಾಣಿಸ್ತದೆ. ಹಾಗಾಗಿ ಆ 2 ಮಂಡಲಗಳಲ್ಲಿ ಬಂದಿರುವಂಥ ವಾಕ್ಯಗಳ ತುಣುಕುಗಳ ಒಂದು ಸಂಯುಕ್ತ ರೂಪ ಇದು ಈಗ ನಾವು ನೋಡಲಿಕ್ಕೆ ತೊಡಗಿರೋದು ಬೃಹತಿ ಮಂತ್ರ. ಮಂಹಸೆ ಅಂತ ಬೃಹತಿ ಮಂತ್ರದಲ್ಲೂ ಇದೆ. ಮಂಹಸೆ ಅಂದರೆ ಕೊಡ್ತಿ ಅಂತ ಅರ್ಥ. ನೀನು ಎಲ್ಲವನ್ನೂ ನಮ್ಗೆ ಕೊಡ್ಲಿಕ್ಕೆ ಸಮರ್ಥನಾಗಿದ್ದಿ, ಇದು ಅದರ ಅರ್ಥ. ಮತ್ತೆ ಪುರಂದರ ಅಂದರೆ ಶತ್ರುಗಳ ಪಟ್ಟಣಗಳನ್ನು ಸೀಳಿ ಹಾಕುವಂಥ ಈ ಭಗವಂತ ಏನಿದ್ದಾನೆ ಇಂದ್ರ, ಇದು ಸಾಯಣಾಚಾರ್ಯ ಹೇಳುವ ಅರ್ಥ. ಆ ಭಗವಂತನನ್ನ ನಮ್ಮ ರಕ್ಷಣೆಗಾಗಿ ನಾವು ಹಾಡ್ತೇವೆ, ಗಾಯಂತಹ ಸ್ತುವಂತಹ ಹಾಡ್ತಾ ಆ ಚಕ್ರಮ
ನಾವು ಆತನನ್ನು ನಮ್ಮ ಅಭಿಮುಖನನ್ನಾಗಿ ಮಾಡ್ಕೊಳ್ತೇವೆ ಅಂತ ಇದು ಒಂದಷ್ಟು ಮೂಲ ಭಾಗ. ಮಮ್ಮಸೆ ಆ ಪುರಂದರಂ ಚಕ್ರಮ ವಿಪ್ರವಚಸ ಇಂದ್ರಂ ಗಾಯಂತೋ ಅವಸೆ ಅನ್ನುವಂಥ ಭಾಗದ ಅರ್ಥ. ಮುಂದೆ ತಮುಷ್ಟು ಹಿಯೋ ಅಭಿಭೂತ್ಯೋಜ ವನ್ವನ್ ಅನ್ನುವ ಭಾಗದ ವಿವರಣವನ್ನು ನೋಡಬೇಕು. ಈಗ ನಾವು ನೋಡಿದ್ದು 8ನೇ ಮಂಡಲದ 61ನೇ ಅನುವಾಕ. ಮುಂದೆ ಈಗ ನಾವು ನೋಡ್ಲಿಕ್ಕೆ ಹೊರಟಿರುವುದು 6ನೇ ಮಂಡಲದ 18ನೇಯ ಸೂಕ್ತ. ಅಲ್ಲಿ ತಮುಷ್ಟು ಹಿಯೋ ಅಭಿಭೂತ್ಯೋಜ ವನ್ವನ್ನವಾತ ಪುರುಹೂತ ಇಂದ್ರ ಅಷಾಢ ಉಗ್ರಂ ಸಹಮಾನವಾಭಿರ್ಗೀರ್ಭಿರ್ವಧಂ ಋಷಭಂ ವರ್ಧಂ ಋಷಭಂ ಚರ್ಷಣೀನಾಂ ಅಂತಿದೆ. ಅದರಲ್ಲಿ ವನ್ವನ್ ಅನ್ನುವರಿಗೆ ಮಾತ್ರ ತಮುಷ್ಟು ಹಿ ಯೋ ಅಭಿಭೂತ್ಯೋಜ ವನ್ವನ್ ಅನ್ನುವರಿಗೆ ಮಾತ್ರ ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟದ್ದು. ಈ ಭಾಗದ ಅರ್ಥವನ್ನು ಸಾಯಣಾಚಾರ್ಯ ಏನು ಹೇಳ್ತಾರೆ ಅಂತ ನೋಡೋಣ. ಈಗ ಮೊದಲು ಅಭಿಭೂತ್ಯೋಜಾಹ, ಇನ್ನೊಬ್ಬರನ್ನು ಸೋಲಿಸುವಂತಹ ಶಕ್ತಿ ಉಳ್ಳವನು ಈ ಇಂದ್ರ. ವನ್ವನ್, ಶತ್ರುಗಳನ್ನೇ ಸದೆ ಬಡಿಯುತ್ತಾ. ಅವಾತಃ, ಆ ಶತ್ರುಗಳ ಜೊತೆಗೆ ಶತ್ರುಗಳಿಂದ ಮಣಿಯದೆ, ಶತ್ರುಗಳಿಗೆ ಮಣಿಯದೆ ಅಂತದಷ್ಟು ಅರ್ಥ ಅದಕ್ಕೆ. ಇದಿಷ್ಟು ಸಾಯಣಾಚಾರ್ಯರು ನಮಗೆ ತೋರಿಸಿಕೊಟ್ಟಿರುವಂಥ ಅರ್ಥ. ಇನ್ನು ಮುಂದೆ ಮೂಲ ಋಗ್ವೇದದ ಮಂತ್ರಗಳಿಗೆ ಅರ್ಥ ಬರೆದಿರುವಂಥ ಭಗವಂತಾಚಾರ್ಯರು ಇದಕ್ಕೇನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಭಗವಂತಾಚಾರ್ಯ ದೃಷ್ಟಿಯಲ್ಲಿ ಸತಾಂಗತಿ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ ಬೇರೆ ಇದೆ. ಮಮ್ಮಹಸೆ ಅನ್ನುವಲ್ಲಿ ಮಮ್ಮ ಅನ್ನೋದು ಹಿಂದಿನ ಮಂತ್ರಕ್ಕೆ ಹೋಗ್ತದೆ, ಹಸೆ ಅನ್ನೋದು ಮುಂದಿನ ಮಂತ್ರಕ್ಕೆ ಬಂದಿದೆ. ಹಸೆ ಯೂಥಾ ದಾನಾಯ ಮಮ್ಮಹಸೆ, ಯೂಥಾ ದಾನಾಯ ಮಮ್ಮಹಸೆ ಆ ಪುರಂದರಂ ಚಕ್ರಮ ವಿಪ್ರವಚಸ ಇಂದ್ರಂ ಗಾಯಂತಹ ಅಂತ ಇದು ಸತಾಂಗತಿ ಎನ್ನುವ ನಾಮಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರ ಭಗವಂತಾಚಾರ್ಯರ ದೃಷ್ಟಿಯಲ್ಲಿ. ಈ ಸತಾಮ್ ಅಂದ್ರೆ ಸ್ವಭಕ್ತ ಜನಾನಾಂ, ತನ್ನ ಜನರಿಗೆ ಆಶ್ರಯದಾತನಾದವನು ಅನ್ನುವ ಅರ್ಥವನ್ನ ವರ್ಣಿಸಿದವರು ಅವರೇ. ಮಮ್ಮಹಸೆ ಆ ಪುರಂದರಂ ಚಕ್ರಮ ವಿಪ್ರವಚಸ ಇಂದ್ರಂ ಗಾಯಂತೋ ಅವಸೆ ಅನ್ನುವ ಇಷ್ಟು ಭಾಗಕ್ಕೆ ಭಗವಂತಾಚಾರ್ಯರು ಹೀಗೆ ಅರ್ಥ ಮಾಡ್ತಾರೆ. ಮಮ್ಮಹತೆ ಅಂದ್ರೆ ಕೊಡ್ತಾನೆ ಅಂತ, ತನ್ನ ಭಕ್ತರಿಗೆ ಅಭೀಷ್ಟವನ್ನೆಲ್ಲವನ್ನು ಕೊಡುವವನು. ಪುರಂದರ ಅಂದ್ರೆ ಶತ್ರುಗಳ ಪಟ್ಟಣವನ್ನು ನಾಶ ಮಾಡುವವನು ಅನ್ನೋ ಅರ್ಥ. ಸಾಯಣಾಚಾರ್ಯ ಹೇಳಿದ ಅರ್ಥವನ್ನೇ ಅವರು ಹೇಳ್ತಾರೆ. ಅವನನ್ನ ನಿನ್ನನ್ನ ಭಗವಂತನೇ ಗಾಯಂತಹ, ನಾವು ಸ್ತುತಿಸುತ್ತಾ ನಮ್ಮ ರಕ್ಷಣೆಗಾಗಿ ಶ್ರೇಷ್ಠವಾದ ಸ್ತೋತ್ರಗಳನ್ನ ನಿನಗೆ ಅರ್ಪಿಸ್ತಾ ನಾವು ಆಚಕ್ರಮ ನಾವು ನಿನ್ನನ್ನು ಕರೆಯುತ್ತೇವೆ ಅಂತ ಇದಿಷ್ಟು ಅರ್ಥ. ಮುಂದೆ ಅಭಿಭೂತ್ಯೋಜಾಹ, ಅಭಿಭೂತಿ ಅಂದ್ರೆ ಶತ್ರುಗಳನ್ನ ಸದೆ ಬಡಿಯುವ ಶಕ್ತಿ, ಅಂತಹ ಶಕ್ತಿ ಉಳ್ಳವನಿಗೆ ಭಗವಂತ. ವನ್ವನ್, ಎಲ್ಲವನ್ನು ಪಡೆದವನು ಮತ್ತು ನಮಗೆ ಎಲ್ಲವನ್ನು ಕೊಡುವವನು. ಇದು ಬೇರೆ ಅರ್ಥ ಹೇಳ್ತಾರೆ ಭಗವಂತಾಚಾರ್ಯರು. ಶತ್ರುಗಳನ್ನು ಹಿಂಸಿಸುವವನು ಅನ್ನೋ ಅರ್ಥವನ್ನು ಉಳಿದವರು ಹೇಳಿದ್ರೆ, ಇವರು ಪಡೆಯುವವನು ಅನ್ನೋ ಅರ್ಥವನ್ನು ಹೇಳಿದ್ದಾರೆ. ಹಾಗಾಗಿ ಸತ್ಯಕಾಮ, ಎಲ್ಲವನ್ನು ಈಗಾಗಲೇ ಪಡೆದವನು ಅನ್ನೋ ಅರ್ಥವನ್ನ ಭಗವಂತಾಚಾರ್ಯ ಹೇಳ್ತಾರೆ. ಇದಿಷ್ಟು ಸಾಯಣಾಚಾರ್ಯರು ಮತ್ತು ಭಗವಂತಾಚಾರ್ಯರು ನೋಡಿದ ನಮಗೆ ತೋರಿಸಿಕೊಟ್ಟಂತಹ ಅರ್ಥಗಳಾದವು. ಇನ್ನು ಮುಂದೆ ಇದಕ್ಕೆ ಸಂಬಂಧಿಸಿದಂತೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ವಿಪ್ರವಚಸಃ, ಚೆನ್ನಾಗಿ, ವಿ ಅಂದರೆ ಚೆನ್ನಾಗಿ, ಪ್ರ ಅಂದ್ರೂ ಚೆನ್ನಾಗಿಯೇ, ವಚಸಃ ನಮ್ಮ ಮಾತುಗಳಿಂದ ಸ್ತುತಿಸುವಂತಹ, ಮತ್ತೆ ಗಾಯಂತಹ ಭಗವಂತನನ್ನ ಸಾಮವೇದ ಮಂತ್ರಗಳಿಂದ ಹಾಡಿ ಸ್ತುತಿಸ್ತಾ ಇರುವಂತಹ ನಾವು. ಮೊದಲನೇದು ವಚಸ ಅಂದ್ರೆ ಋಗ್ವೇದದ ಮಂತ್ರಗಳು, ಪುರಾಣಾದಿಗಳ ಮಂತ್ರಗಳು. ಆ ಮಂತ್ರಗಳ ಮೂಲಕ ಭಗವಂತನನ್ನ ನಾವು ಸ್ತುತಿಸ್ತಾ ಇದ್ದೇವೆ. ಈಗ ಸಾಮವೇದದ ಮಂತ್ರಗಳಿಂದಲೂ ಸ್ತುತಿಸ್ತಿದ್ದೇವೆ ಅಂತನ್ನುವುದನ್ನು ಗಾಯಂತಹ ಅನ್ನುವ ಶಬ್ದ ಹೇಳ್ತದೆ. ಅಂತ ನಾವು ಪುರಂದರಂ, ಶತ್ರುಗಳ ಪಟ್ಟಣಗಳನ್ನು ಸೀಳಿ ಹಾಕುವಂತಹ ಆ ಭಗವಂತನನ್ನ ಮಮ್ಮಹಸೆ ಅಂದ್ರೆ ಮಹಸೆ, ಉತ್ಸವಕ್ಕಾಗಿ ಅಂತ ಅರ್ಥ ಬರೀತಾರೆ ರಘುನಾಥ ಸ್ವಾಮಿಗಳು. ವಸ್ತುತಃ ಮಹಸೆ ಅಂತ ಇದು ಉತ್ಸವಕ್ಕಾಗಿ ಅಂತ ಅರ್ಥ. ಅಲ್ಲಿ ಮಹಸ್ಸನ್ನೋ ಶಬ್ದಕ್ಕೆ ಈ ನುಮ್ ಆಗಮ ಬಂದಿದೆ.
ವಸ್ತುತಃ ಮೂಲತಃ ಅದು ಮಹಸ್ ಅಂತಾನೆ ಶಬ್ದ, ಉತ್ಸವ ಅಂತಾನೆ ಅದರ ಅರ್ಥ. ಇನ್ನು ಅವಸ್ ಅಂದ್ರೆ ರಕ್ಷಣೆ. ಮಹಸ್ ಅಂದ್ರೆ ಉತ್ಸವ ಅಂತ ಅರ್ಥ ಹೇಳಿದೆ ನಾನು. ಪ್ರಾಯ ರಘುನಾಥ ಸ್ವಾಮಿಗಳು ಇಲ್ಲಿ ತೇಜಸ್ಸು ಅನ್ನೋ ಅರ್ಥವನ್ನ ಇಟ್ಕೊಂಡಂತೆ ಕಾಣಿಸ್ತದೆ. ಭಗವಂತನ ತೇಜಸ್ಸು ಮಹಸ್ ಅಂದ್ರೆ, ಮತ್ತೆ ರಕ್ಷಣೆ, ಮತ್ತೆ ಶತ್ರುಗಳ ಪಟ್ಟಣಗಳನ್ನು ಸೀಳಿ ಹಾಕುವಂತಹ ಆತನ ಸಾಮರ್ಥ್ಯ, ಈ ಅನೇಕ ಗುಣಗಳಿಗೆ ಆಶ್ರಯನನ್ನಾಗಿ ಭಗವಂತನನ್ನು ನಾವು ಮಾಡ್ತೇವೆ. ಭಗವಂತನನ್ನು ನಾವು ಅನೇಕ ಗುಣಗಳಿಗೆ ಆಶ್ರಯನನ್ನಾಗಿ ಮಾಡುವುದು ಅಂದ್ರೆ ಏನು? ನಾವು ಮಾಡಿದ ಮೇಲೆ ಅವನು ಅನಂತ ಗುಣಾಶ್ರಯನಾಗಿದ್ದಾನೋ ಅಂದ್ರೆ ಅನಂತ ಗುಣಾಶ್ರಯತ್ವೇನು ತಮ್ಮ ಅಂಗೀಕುರ್ಮಃ, ಅವನು ಅನಂತ ಗುಣಾಶ್ರಯನಾಗಿದ್ದಾನೆ ಅಂತ ನಾವು ಸ್ವೀಕಾರ ಮಾಡ್ತೇವೆ ಅಂತ ಅದರ ತಾತ್ಪರ್ಯ. ಹೀಗೆ ಅನಂತ ಗುಣಗಳಿಗೆ ಆಶ್ರಯನಾದ್ರಿಂದ ಆ ಭಗವಂತ ಅಭಿಭೂತ್ಯೋಜಾಹ, ಶತ್ರುಗಳನ್ನ ಸದೆ ಬಡಿಯುವಂಥ ಸಾಮರ್ಥ್ಯ ಇರುವವನವನು. ಅತಯವ ಶತ್ರುನ್ ವನ್ವನ್, ಶತ್ರುವನ್ನ ಸದೆ ಬಡಿತಾ ಇದ್ದಾನೆ. ತಮೇವ, ಆ ಭಗವಂತನನ್ನೇ ಸ್ತುಹಿ, ನೀನು ಸ್ತೋತ್ರ ಮಾಡುವಂತ ಋಷಿ ತನ್ನನ್ನು ಕುರಿತು ತಾನೇ ಹೇಳ್ಕೊತಾ ಇದ್ದಾನೆ ಅಂತ ಇದು ರಘುನಾಥ ಸ್ವಾಮಿಗಳ ವ್ಯಾಖ್ಯಾನ. ಸತಾಂ, ಉತ್ತಮವಾದ, ಗುಣಾನಾಂ, ಶ್ರೇಷ್ಠ ಗುಣಗಳು, ತೇಜಸ್ಸು, ಶಿಷ್ಟ ರಕ್ಷಣ, ದುಷ್ಟ ಶಿಕ್ಷಣ ಮೊದಲಾದ ಗುಣಗಳು, ಈ ಎಲ್ಲ ಗುಣಗಳ ಗತಿ, ಸ್ಥಾನ, ನೆಲೆ ಈ ಭಗವಂತ. ಆದ್ರಿಂದ ಆತ ಸತಾಂ ಗತಿ ಅಂತ, ಹೀಗೆ ಸತಾಂ ಗತಿ ಎಂಬ ನಾಮಕ್ಕೆ ಎಲ್ಲ ಗುಣಗಳ ನೆಲೆ ಅಂತ ಅರ್ಥ. ಅದನ್ನೇ ಈ ಬೃಹತಿ ಮಂತ್ರ ಮಹಸ್ ಎಂಬ ಶಬ್ದದಿಂದ ತೇಜಸ್ಸಿನ ನೆಲೆ ಅಂತ ಹೇಳಿದೆ. ಮತ್ತೆ ಅವಸ್ ಎಂಬ ಶಬ್ದದಿಂದ ಶಿಷ್ಟ ರಕ್ಷಣದ ಕರ್ತ ಈ ಭಗವಂತ ಅಂತ ಹೇಳಿದೆ. ಮುಂದೆ ಪುರಂದರ ಎಂಬ ಶಬ್ದದಿಂದ ಶತ್ರುಗಳ ಪಟ್ಟಣವನ್ನ ನಾಶಪಡಿಸುವವನು ಅಂತ ಆ ಭಗವಂತನ ಪರಾಕ್ರಮವನ್ನು ಕೊಂಡಾಡಿದೆ. ಇದು ಬೃಹತಿ ಮಂತ್ರಕ್ಕೂ ಮತ್ತೆ ವಿಷ್ಣು ಸಹಸ್ರನಾಮಕ್ಕೂ ಇರುವಂತಹ ಸಂಬಂಧ ರಘುನಾಥ ಸ್ವಾಮಿಗಳು ಹೇಳಿದ ಪ್ರಕಾರ. ಇನ್ನು ಮುಂದೆ ಇದೇ ಮಂತ್ರಕ್ಕೆ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅನ್ನೋದನ್ನ ಈಗ ಹೇಳಲಿಕ್ಕೆ ತೊಡಗುತ್ತೇನೆ. ಇದು ಋಷಿ ತನ್ನನ್ನು ಕುರಿತು ತಾನೇ ಸಂಬೋಧನೆ ಮಾಡಿದ್ದು ಆಗಬಹುದು, ಅಥವಾ ಋಷಿ ತನ್ನ ಶಿಷ್ಯನೊಬ್ಬನಿಗೆ, ಒಬ್ಬ ಜಿಜ್ಞಾಸುವಿಗೆ ಮಾಡಿದಂಥ ಸಂಬೋಧನವೂ ಆಗಬಹುದು. ತ್ವಂ, ನೀನು, ಮಂಹಸೆ, ಜಿಜ್ಞಾಸುವಿಗೆ ಋಷಿ ಹೇಳ್ತಾ ಇದ್ದಾನೆ, ನೀನು ಭಗವಂತನ ಪೂಜೆಗೆ ಸಮರ್ಥನಾಗಿದ್ದೆ, ಆದ್ರಿಂದ ನೀನೇನು ಆತಂಕ ಪಡಬೇಕಾದ್ದಿಲ್ಲ. ವಿಪ್ರವಶ ಸಹ, ಅಂದ್ರೆ ಪ್ರಕೃಷ್ಟವಾದಂಥ ವಾಕ್ಯ ಸಂಪತ್ತುಳ್ಳಂಥ ನಾವೆಲ್ಲರೂ, ವಯಂ ಸರ್ವೇ ಸಾಧಕಾ, ಅವಸೆ ರಕ್ಷಣಾರ್ಥಂ, ರಕ್ಷಣೆಗಾಗಿ, ಪುರಂದರಂ ಶತ್ರುಪುರ ಭೇದಕಂ, ಶತ್ರುಗಳ ಪಟ್ಟಣವನ್ನು ಸೀಳಿ ಹಾಕಬಲ್ಲಂತಹ, ಮತ್ತೆ ನಮ್ಮ ಭೌತಿಕ ದೇಹ, ಅನಿರುದ್ಧ ದೇಹ, ಲಿಂಗ ದೇಹಗಳನ್ನು ಭೇದಿಸಿ ಹಾಕಬಲ್ಲಂತಹ ಇಂದ್ರಂ, ಸರ್ವೇಶ್ವರನಾದ ಭಗವಂತನನ್ನ ಗಾಯಂತಹ, ಸ್ತುತಿಸುತ್ತಾ, ಆ ಚಕ್ರಮ ಅಂದ್ರೆ ತಸ್ಯ ಪೂಜಾಂ ತೇನಿಮ, ಅವನ ಪೂಜೆಯನ್ನು ನಾವು ಮಾಡ್ತೇವೆ. ಯಹ, ಯಾವ ಈ ಭಗವಂತ, ಅಭಿಭೂತ್ಯೋಜಾಹ, ಶತ್ರು ಪರಾಭವವನ್ನು ಮಾಡುವಲ್ಲಂಥ ತೇಜಸ್ಸುಳ್ಳವನಿವನು. ಒನ್ವನ್, ಶತ್ರುಗಳನ್ನು ಸದೆ ಬಡಿಯುತ್ತಾ ಇದ್ದಾನೆ. ತಮ್ಮು, ಅವನನ್ನೇ ತ್ವಂಷ್ಟುಹಿ, ನೀನು ಕೂಡ ಸ್ತುತಿಸು. ನಾವೆಲ್ಲರೂ ಅವನನ್ನೇ ಸ್ತುತಿಸ್ತೇವೆ, ಹೀಗೆ ನೀನು ಕೂಡ ಸ್ತುತಿಸು ಅಂತ ಋಷಿ ತನ್ನ ಕುರಿತು ತನಗೆ ಒಂದು ಸಲಹೆ ಕೊಟ್ಕೋತಾ ಇದ್ದಾನೆ. ಇದೊಂದು ರೀತಿ ಆಟೋ ಸಜೆಷನ್. ಅಥವಾ ಋಷಿ ಈ ಒಬ್ಬ ಜಿಜ್ಞಾಸುವಿಗೆ, ತನ್ನ ಶಿಷ್ಯನಿಗೆ, ನೀನು ಸಮರ್ಥನಿದ್ದೆ ಭಗವಂತನ ಪೂಜೆಗೆ, ಆದ್ರಿಂದ ಪೂಜಿಸುವ ಭಗವಂತನನ್ನ ಅಂತ ಅವನಿಗೆ ಉಪದೇಶ ಕೊಡ್ತಿದ್ದಾನೆ. ಇಲ್ಲಿ ಆಚಕ್ರಮ ಅಂತ ಬಂತು. ಆಚಕ್ರಮ ಅಂದ್ರೆ ಮಾಡುತ್ತೇವೆ ಅಂತ. ಏನು ಮಾಡುತ್ತೇವೆ? ಭಗವಂತನಿಗೆ ಮಾಡ್ತೇವೆ, ಭಗವಂತನನ್ನು ಉದ್ದೇಶಿಸಿ ಮಾಡ್ತೇವೆ. ಇಂದ್ರಂ, ಇಂದ್ರನನ್ನು, ಆಚಕ್ರಮ ಭಗವಂತನನ್ನು ಉದ್ದೇಶಿಸಿ ಮಾಡ್ತೇವೆ ಅಂತ. ಮಾಡುವುದಂದ್ರೆ ಏನು? ಪೂಜೆ ಮಾಡುವುದು ಅಂತಾನೆ ಅರ್ಥ. ಈ ದಧಿಕ್ರಾವಣೋ ಅಕಾರಿಷಂ ಜಿಷ್ಣು ಶಿವಾಜನಃ ಅಂತ ಮಾರ್ಜನ ಮಂತ್ರ ಒಂದಿದೆ, ನಾವು ಅದನ್ನು ಹಿಂದೆ ನೋಡಿದ್ದೀವಿ. ಅಲ್ಲಿ ದಧಿಕ್ರಾವಣ ಅಂದ್ರೆ ದಧಿಕ್ರಾವ ಎಂದು ಶಬ್ದದಿಂದ ವಾಚ್ಯನಾದ ಭಗವಂತನ
ಅಂತ ಅರ್ಥ ಅಷ್ಟೇ ಅದಕ್ಕೆ. ಅಕಾರಿಷಂ ಅಂದರೆ ಮಾಡಿದೆನು ಅಂತ. ಏನು ಮಾಡಿದನು ಅಂದರೆ ಪೂಜಾಂ ಅಂತ ಅಲ್ಲಿ ಅರ್ಥ ಸಿದ್ಧ ಆಗ್ತದೆ. ಅದನ್ನಲ್ಲಿ ವರ್ಣನೆ ಮಾಡಿದ್ದಾರೆ ವ್ಯಾಖ್ಯಾನಗಳಲ್ಲಿ. ಹಿಂದೆ ನಾವು ಅದನ್ನು ನೋಡಿದ್ದೇವೆ. ಹಿಂದೆ ದಧಿಕ್ರಾವಣೋಕಾರಿಷಂ ಅನ್ನುವ ಮಂತ್ರದ ಅರ್ಥವನ್ನು ಹೇಳುವಾಗ ನಾನು ಇದನ್ನು ಹೇಳಿದ್ದೆ. ನಮ್ಮ ಉತ್ತರ ಕರ್ನಾಟಕದ ಈ ಭಾಗದಲ್ಲಿ ಪೂಜಾ ಅಂತ ಹೇಳಬೇಕಾಗಿಲ್ಲ, ನಾನು ದೇವರಿಗೆ ಮಾಡಿದೆ, ಇವತ್ತು ನಮ್ಮ ಮನೇಲಿ ದೇವರಿಗೆ ಮಾಡುವವರಿದ್ದೇವೆ ಅಂತ ಪ್ರಯೋಗ ಮಾಡ್ತಾರೆ. ದೇವರಿಗೆ ಮಾಡುವುದು ಅಂದ್ರೆ ಏನು ಪ್ರಯೋಗ ಮಾಡುವುದು? ದೇವರಿಗೆ ಏನು ಮಾಡೋದು? ಪೂಜೆ ಮಾಡುವುದು ಅಂತಲೇ ಅರ್ಥ. ಅದನ್ನೆಲ್ಲರೂ ಹಾಗೆ ಪ್ರಯೋಗ ಮಾಡ್ತಾರೆ. ಇವತ್ತು ಅವರು ತಮ್ಮ ಜಮೀನಿನಲ್ಲಿ ಬಾಳೆಗೆ ಮಾಡಿದ್ದಾರೆ ಅಂತಾರೆ. ಅರ್ಥ, ಅವರು ತಮ್ಮ ಜಮೀನಿನಲ್ಲಿ ಹೊಸದಾಗಿ ಬಾಳೆ ಸಸಿಗಳನ್ನು ನೆಟ್ಟಿದ್ದಾರೆ, ಅವು ಫಲ ಕೊಟ್ಟಿವೆ, ಅವುಗಳಿಗೆ ಅವ್ರಿಗೆ ಇವತ್ತು ಪೂಜೆ ಮಾಡುವವರಿದ್ದಾರೆ ಅಂತ. ಬಾಳೆಗೆ ಮಾಡುವುದು, ದೇವರಿಗೆ ಮಾಡುವುದು ಅಂತ ಎಲ್ಲ ಅರ್ಥ ಶಬ್ದಗಳಿಗೆ ಪೂಜೆ ಅಂತಾನೆ ನಡುವೆ ಅಧ್ಯಾರ್ಥ ಇದ್ದದ್ದೇ. ಅದನ್ನ ಯಾರೂ ಪ್ರಯೋಗ ಮಾಡಬೇಕಾಗಿಲ್ಲ, ಅದೆಲ್ಲರಿಗೂ ತಿಳಿದೇ ತಿಳಿತದೆ. ಈ ಭಾಗದ ಆ ಭಾಷಾ ಶೈಲಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನನಗೆ ಸ್ವಲ್ಪ ಸಮಯ ಹಿಡಿತಷ್ಟೆ. ಮೊದಲು ನನಗೂ ಅದು ಅರ್ಥ ಆಗ್ತಿರ್ಲಿಲ್ಲ. ದೇವರಿಗೆ ಮಾಡುವುದು ಏನು ಮಾಡುವುದು? ದೇವರಿಗೆ ಅಂತ ಷಷ್ಠಿ ವಿಭಕ್ತಿ ಹೇಳಿದ್ರಿ, ನಾವು ಅಂತ ಕರ್ತೃ ಹೇಳಿದ್ವಿ, ಮಾಡಿದ ಒಂದು ಕ್ರಿಯಾಪದ ಹೇಳಿದ್ರಿ. ಏನು ಮಾಡುವುದು ಅಂತ ಕರ್ಮ ನೀವು ಹೇಳ್ತಿಲ್ವಲ್ಲ ಅಂತ, ಇವ್ರು ಯಾರು ಹೇಳ್ತಿಲ್ವಲ್ಲ ಅಂತ ನಂದು ವ್ಯಾಕರಣದ ಆಲೋಚನೆ, ತರ್ಕದ ಆಲೋಚನೆ. ಕರ್ತೃ ಮತ್ತೆ ಕ್ರಿಯಾಪದ ಕರ್ಮಪದ ಎಲ್ಲ ಬೇಕಲ್ಲ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಅವರಿಗೆ ಅದು ಅತ್ಯಂತ ಸುಲಭ. ದೇವರಿಗೆ ಮಾಡುವುದು ಅಂತ ಅಲ್ಲಿ ಸುಲಭವಾಗಿ ಅಧ್ಯಾಹೃತ, ಎಲ್ರು ಯಾರಿಗೂ ಅದನ್ನು ಹೇಳಬೇಕಾಗಿಲ್ಲ. ಹಾಗೆ ಅಧಿಕ್ರಾಮಣ ಕಾರಿಷಂ. ಹಾಗೇನೆ ಇಲ್ಲೂ ಕೂಡ ಇಂದ್ರಂ ಆಚಕ್ರಮ, ಇಂದ್ರನನ್ನು ಉದ್ದೇಶಿಸಿ ನಾವು ಪೂಜೆ ಮಾಡ್ತೇವೆ ಅಂತ ಅದರ ಅರ್ಥ. ಇಂದ್ರಸ್ಯ ಪೂಜಾ ಆಚಕ್ರಮ ಇತಿ. ಇಲ್ಲಿ ಸತಾಂಗತಿ ಅಂತಿದೆಯಲ್ಲ, ಸತಾಂಗತಿ ಅಂದ್ರೆ ಏನು? ಭಗವದ್ಗೀತಾದಲ್ಲಿ ಹೀಗೆ ಕೇಳಿ ಬರ್ತದೆ. ಸದ್ಭಾವೇ ಸಾಧುವಾದೇ ಚ ಸದಿತ್ಯೇ ಪ್ರಯುಜ್ಯತೆ, ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದ ಪಾರ್ಥಯುಜ್ಯತೆ, ಯಜ್ಞೆ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ, ಕರ್ಮಚೈವ ತದರ್ಥೀಯಂ ಸದಿತ್ಯೇವಾಪಿ ಧೀಯತೆ ಅಂತ ಇದು ಭಗವದ್ಗೀತೆಯಲ್ಲಿ ಪ್ರಯೋಗ ಕಂಡಿರುವಂಥ ಶ್ಲೋಕ. ಈ ಸತ್ ಅಂದ್ರೆ ಏನು? ನಾವೇನು ಯಜ್ಞ ಮಾಡ್ತೀವಲ್ಲ, ಆ ಯಜ್ಞವೇ ಸತತ್. ಸತ್ ನಾವು ಮಾಡುವ ತಪಸ್ಸು, ನಾವು ಮಾಡುವ ದಾನ, ಅದರಲ್ಲಿ ನಾವು ತೊಡಗುವಿಕೆ, ಅದೆಲ್ಲವೂ ಸತೆ. ಮತ್ತೆ ಸತ್ ಅಂದ್ರೆ ಸದ್ಭಾವ ಅಂದ್ರೆ ಅಸ್ತಿತ್ವ ಅಂತ ಅರ್ಥ. ಸಾಧುಭಾವ ಅಂದ್ರೆ ಒಳ್ಳೆಯವನಾಗಿ ಇರುವುದು, ಅದು ಅಸ್ತಿತ್ವ. ಶ್ರೇಷ್ಠವಾದ ಕರ್ಮ ಅದು ಸತ್. ಇದಕ್ಕೆಲ್ಲ ಸತ್ ಅಂತ ಭಗವದ್ಗೀತೆಯಲ್ಲಿ ಪ್ರಯೋಗ ಮಾಡಿದ್ದಾರೆ. ಇದನ್ನೆಲ್ಲ ಗಮನಿಸಿದ್ರೆ ಈ ಭಗವಂತನ ಸ್ತೋತ್ರಕ್ಕಾಗಿ ನಾವು ಉಪಯೋಗ ಮಾಡುವಂಥ ವಿಪ್ರವಚಾಂಸಿ ಅಂದ್ರೆ ಶ್ರೇಷ್ಠವಾದ ಮಾತುಗಳು, ಇವೆಲ್ಲ ಸತ್ ಅಂತ ಕರೆಸ್ಕೋತವೆ. ಇವೆಲ್ಲ ಸತೆ. ಯಾಕಂದ್ರೆ ಇವು ಶ್ರೇಷ್ಠವಾದದ್ದು, ಭಗವಂತನ ಪೂಜಾ ರೂಪವಾದ ಕರ್ಮಗಳಿವೆಲ್ಲ, ಪ್ರಶಸ್ತವಾದ ಕರ್ಮ. ಮತ್ತೆ ಯಜ್ಞವೂ ಹೌದು. ಆದ್ರಿಂದ ಇವುಗಳೇ ಸತ್. ತೇಷಾಂ ಸತಾಂ, ಈ ಸತ್ಕರ್ಮಗಳಿಗೆ ಗತಿ ಪ್ರತಿಪಾದ್ಯ ಭಗವಂತ. ಮತ್ತು ಪ್ರತಿಪಾದಕನು ಕೂಡ ಶಾಸ್ತ್ರವನ್ನು ರಚನೆ ಮಾಡಿ ಈ ಸತ್ಕರ್ಮಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾನೆ. ಮತ್ತೆ ಅದೆಲ್ಲವನ್ನು ತನ್ನ ಪ್ರೀತಿಯನ್ನು ಉದ್ದೇಶಿಸಿ ಮಾಡಬೇಕು ಅಂತ ಅನ್ನೋದನ್ನು ಅವನು ತೋರಿಸಿಕೊಟ್ಟಿದ್ದಾನೆ. ಆದ್ದರಿಂದ ಅವನೇ ಸತಾಂ ಗತಿ. ನಾರಾಯಣ ಪರ ವೇದ, ನಾರಾಯಣ ಪರ ಮಖಾಹ, ನಾರಾಯಣ ಪರ ಯಜ್ಞಾಹ ಅಂತ ಹೀಗೆಲ್ಲ ಭಾಗವತ ಮೊದಲಾದ ಗ್ರಂಥಗಳಲ್ಲಿ ಎಲ್ಲವೂ ನಾರಾಯಣ ಪರ. ಅದು ಹೋಗಿ ಸೇರುವುದು ನಾರಾಯಣನನ್ನೇ, ಅವನ ಪ್ರೀತಿಯನ್ನು ಉದ್ದೇಶಿಸಿಯೇ ಇದೆಲ್ಲವೂ ಇರುವುದು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಇದು ಹೀಗೆ ಸತಾಂಗತಿ ಅಂದರೆ ಸತ್ಕರ್ಮಗಳಿಗೆ ಪ್ರತಿಪಾದಕ, ಧರ್ಮವನ್ನು ಜಗತ್ತಿಗೆ ತೋರಿಸಿಕೊಟ್ಟವನು, ಮತ್ತೆ ಈ ಎಲ್ಲ ಸತ್ಕರ್ಮಗಳಿಗೆ ಅವನು ಪ್ರತಿಪಾದ್ಯ, ಗಮ್ಯನೂ ಕೂಡ ಅಂತ ಇಷ್ಟಾರ್ಥ. ಇದನ್ನೇ ಬೃಹತಿ ಮಂತ್ರ ವಿಪ್ರವಚಸಃ ವಯಂ ಅವಸೇ ಪುರಂದರಮಿಂದ್ರಂ ಗಾಯಂತಹ ಆಚಕ್ರಮ ಅಂತ ವರ್ಣನೆ ಮಾಡಿದೆ. ಇದು ನಾನು ಸತಾಂಗತಿಯನ್ನು ಶಬ್ದಕ್ಕೆ ಮಾಡಿಕೊಂಡಿರುವಂತಹ ಅರ್ಥ. ಉಳಿದವರು ಹೇಳಿದ ಅರ್ಥವನ್ನು ಹೇಳಿದ್ದೇನೆ, ನನ್ನ ಅರ್ಥವನ್ನು ಕೂಡ ಇಲ್ಲಿ ಹೇಳಿದ್ದೇನೆ. ಶ್ರೇಷ್ಠವಾದ ಮಾತುಗಳಿಂದ ಆ ಭಗವಂತನ ಇಂದ್ರ ಶಬ್ದವಾಚನಾದ ಭಗವಂತನ ಪೂಜೆಯನ್ನ ನಾವು ಮಾಡ್ತೇವೆ ಅಂತ ಅದು ಅಲ್ಲಿ ಬಂದಿರುವಂಥ ತಾತ್ಪರ್ಯ. ಇದಿಷ್ಟು ಆ ಬೃಹತಿ ಮಂತ್ರಕ್ಕೂ ಮತ್ತೆ ವಿಷ್ಣು ಸಹಸ್ರನಾಮದ ಈ ಸದಾಂಗತಿ ಎಂಬ ನಾಮಕ್ಕೂ ಇರುವಂಥ ಸಂಬಂಧ.
ಹಾಗಾದ್ರೆ ಮುಂದೆ ಭಾವಾರ್ಥ ಏನಾಗಬೇಕು ಅಂತ ಅನ್ನೋದನ್ನ ಈಗ ನೋಡೋಣ. ಸಾಧಕನೇ, ನೀನು ಭಗವಂತನನ್ನು ಸ್ತುತಿಸಲಿಕ್ಕೆ ಸಮರ್ಥನೆ ಆಗಿದ್ದೀ. ಬಾ, ನೀನು ಮತ್ತೆ ನಾವೆಲ್ಲರೂ ಕೂಡ ಶ್ರೇಷ್ಠವಾದ ವೇದ ಪುರಾಣ ಇತಿಹಾಸಗಳ ಸ್ತೋತ್ರಗಳನ್ನು ಉಪಯೋಗಿಸಿ ಆ ಭಗವಂತನನ್ನ, ನಿನ್ನನ್ನು ಅಂದರೆ ಭಗವಂತನನ್ನ ಸ್ತುತಿಸ್ತೇವೆ. ನೀನು ಶತ್ರುಗಳ ನಗರಗಳನ್ನು ಅರ್ಥಾತ್ ಪುರಗಳನ್ನು ಭೇದಿಸುವವನಾಗಿದ್ದೆ. ನಮ್ಮೆಲ್ಲರ ದೇಹಗಳನ್ನು ಅರ್ಥಾತ್ ಭೌತ ದೇಹ, ಅನಿರುದ್ಧ ದೇಹ, ಲಿಂಗ ದೇಹಗಳನ್ನು ನಾಶಪಡಿಸಿ ಮುಕ್ತಿಗೆ ಕಳಿಸುವ ಸ್ವಾಮಿಯಾಗಿದ್ದೆ. ಅಂತಹ ನಿನ್ನ ಪೂಜೆಯಲ್ಲಿ ನಾವು ಎಲ್ಲರೂ ಕೂಡ ತೊಡಗುತ್ತೇವೆ. ಶತ್ರುಗಳನ್ನು ಮಣಿಸಿ ಸಂಹರಿಸುವ ಆ ಭಗವಂತನನ್ನ ಸಾಧಕನೇ ನೀನೂ ಸ್ತುತಿಸು ಬಾ ಅಂತ ವೇದದ್ರಷ್ಟಾರನಾದ ಋಷಿ ಸಾಧಕನಿಗೆ ಒಂದು ಉತ್ತೇಜನ ಕೊಡ್ತಾ ಇದ್ದಾನೆ. ಇದಿಷ್ಟು ಸತಾಂಗತಿ ಎಂಬ ನಾಮಕ್ಕೆ ಸಂಬಂಧಪಟ್ಟಂತೆ ವಿವರಣ ಮತ್ತು ಬೃಹತಿ ಮಂತ್ರದ ವಿವರಣ. ಇನ್ನು ಮುಂದೆ ಈ ಸತಾಂಗತಿ ಎಂಬ ನಾಮಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಉಲ್ಲೇಖಗಳು ಏನಿವೆ ಅಂತ ಅನ್ನೋದನ್ನು ನೋಡೋಣ. ವೇದ ಪುರಾಣಾದಿಗಳಲ್ಲಿ ಬೇರೆ ಬೇರೆ ವಿದ್ವಾಂಸರು ಸಂಗ್ರಹಿಸಿರುವಂತಹ ಉಲ್ಲೇಖಗಳು ಅದೆಲ್ಲವನ್ನು ಕೂಡ ನಾವು ಈಗ ನೋಡೋದಕ್ಕೆ ತೊಡಗೋಣ. ಭಗವಂತ ಸತಾಂಗತಿ ಅಂತ ಯಾಕೆ ಸತಾಂಗತಿ? ಅನೇಕ ಭಾರತ ಭಾಗವತಾದಿ ಗ್ರಂಥಗಳಲ್ಲಿ ಅವನನ್ನು ಆ ಥರ ವರ್ಣನೆ ಮಾಡಿದ್ದಾರೆ. ಸತಾಂಗತಿ ಎಂಬ ಶಬ್ದಕ್ಕೆ ಅನೇಕ ಜನ ಹಿರಿಯ ವಿದ್ವಾಂಸರು ಸಂಗ್ರಹಿಸಿರುವಂತಹ ಕೆಲವು ಉಲ್ಲೇಖಗಳನ್ನು ನೋಡುವ ಸಂದರ್ಭದಲ್ಲೇ ನನಗೆ ಛಾಂದೋಗ್ಯ ಉಪನಿಷತ್ತಿನ ಒಂದು ಉಲ್ಲೇಖವು ಕೂಡ ನೆನಪಿಗೆ ಬಂತು. ಅದನ್ನ ಈ ಬೇರೆ ವಿದ್ವಾಂಸರು ಯಾರಾದರೂ ಉಲ್ಲೇಖಿಸಿರಬಹುದು, ನನಗೂ ಈಗ ನೆನಪಿಗೆ ಬಂತು, ಹೇಳ್ತಾ ಇದ್ದೇನೆ ಅದನ್ನು. 8ನೇ ಅಧ್ಯಾಯದಲ್ಲಿ ಹೀಗೆ ಅದನ್ನ ವರ್ಣನೆ ಮಾಡ್ತಾರೆ. ಛಾಂದೋಗ್ಯ ಉಪನಿಷತ್ತಿನ 8ನೇ ಅಧ್ಯಾಯ. ಈ ಸತ್ಯ ಶಬ್ದದ ಅರ್ಥವನ್ನ ಅಲ್ಲಿ ಹೇಳ್ತಾರೆ. ಭಗವಂತ ಸತ್ಯ ಶಬ್ದ ವಾಚ್ಯ. ಹಾಗಂದ್ರೆ ಏನ್ ಅರ್ಥ ಅಂದ್ರೆ ಅವನು ಮುಕ್ತಾಮುಕ್ತ ನಿಯಾಮಕ ಅಂತ ಅರ್ಥ. ತಾನಿ ಹವಾ ಏತಾನಿ ತ್ರೀಣ್ಯಕ್ಷರಾಣಿ ಭವಂತಿ ಅಂತ ಅಲ್ಲಿ ವರ್ಣನೆ. 8ನೇ ಅಧ್ಯಾಯದ 3ನೇ ಖಂಡದ ಕೊನೆ ಭಾಗ ಅದು. ಸತ್ಯ ಎಂಬಲ್ಲಿ 3 ಅಕ್ಷರಗಳಿವೆ. ಸತ್, ತಿ, ಯ ಮಿತಿ. ಸತ್ ಅಂತ 1 ಅಕ್ಷರ, ತಿ ಅಂತ ಮತ್ತೊಂದು ಅಕ್ಷರ, ಎಂ ಅಂತ ಮತ್ತೊಂದು ಅಕ್ಷರ. ತತ್ರ ಯತ್ ಸತ್ ತದ್ ಅಮೃತಂ ಅಥ ಯತ್ ತಿ ತನ್ಮರ್ತ್ಯಂ ಅಥ ಯದ್ ಉಭೇನ ಯಚ್ಛತಿ ಯದನೇನ ಉಭೇನ ಯಚ್ಛತಿ ತಸ್ಮಾದ್ ಅಹರಹರ್ವಾ ಏವಂಬಿತ ಸ್ವರ್ಗಂ ಲೋಕಮೇತಿ ಅಂತ. ಈ ಸತ್ ಅಂದ್ರೆ ಛಾಂದೋಗ್ಯ ಉಪನಿಷತ್ತೇ ನಮಗೆ ಉಪನಿಷತ್ತಿನ ಭಾಷ್ಯ ತಿಳಿಸುವಂತೆ ಸದಿತ್ಯಮೃತ ಧರ್ಮಾಣ ಮುಕ್ತಾ ಶ್ರೀರಪಿ ಚೋದಿತಾ. ಸತ್ ಎಂಬ ಶಬ್ದ ನಾಶರಹಿತರಾದಂತಹ ಮುಕ್ತರು ಮತ್ತೆ ಲಕ್ಷ್ಮೀದೇವಿ ಇವರನ್ನು ಹೇಳ್ತದಂತೆ. ಹಾಗಾಗಿ ಸತಾಂ ಅಂದ್ರೆ ಎಲ್ಲಾ ಮುಕ್ತರಿಗೆ, ಹಾಗೆ ಲಕ್ಷ್ಮೀದೇವಿಗೂ ಕೂಡ ಇವನು ಗತಿ ಅಂತ ಅದರ ಅರ್ಥ. ಸತ್ಯ ಎಂಬಲ್ಲಿ ತಿ ಎಂಬ ಶಬ್ದದಿಂದ ಸಂಸಾರದಲ್ಲಿರುವಂತಹ ಜೀವನನ್ನ ಹೇಳ್ತಾರೆ. ಯ ಎಂಬ ಶಬ್ದದಿಂದ ನಿಯಾಮಕ ಅನ್ನೋ ಅರ್ಥವನ್ನು ಹೇಳ್ತಾರೆ. ಅದು ನಮಗಿಲ್ಲಿ ಬೇಡ. ಅಲ್ಲಿ ಸತ್ಯ ಅನ್ನೋ ಶಬ್ದದ ಅರ್ಥವನ್ನು ಹೇಳುವ ಪ್ರಸಂಗ ಅದು. ನಮಗೆ ಬೇಕಾಗಿದ್ದು ಸತ್ಯ ಎಂಬ ಶಬ್ದಕ್ಕೆ ಲಕ್ಷ್ಮೀದೇವಿ ಮತ್ತೆ ಈ ಮುಕ್ತರು ಇವರೆಲ್ಲರಿಗೂ ಆತ ಆಶ್ರಯ ಅಂತ ಅರ್ಥ. ಆದ್ರಿಂದ ಸತಾಂಗತಿ ಅಂದ್ರೆ ಮುಕ್ತರಾದ ಸಕಲ ಜೀವರು ಮತ್ತೆ ನಿತ್ಯ ಮುಕ್ತರಾದ ಲಕ್ಷ್ಮೀದೇವಿ ಅವರೆಲ್ಲರಿಗೂ ಈ ಭಗವಂತ ಗತಿ ಅನ್ನೋ ಅರ್ಥ ನಮಗೆ ಬೇಕಾದದ್ದು. ಅದೀಗ ತಾನೇ ನೆನಪಿಗೆ ಬಂತು, ಅದನ್ನು ಹೇಳಿದೆ. ಮುನೀನಾಂ ನ್ಯಸ್ತದಂಡಾನಾಂ ಶಾಂತಾನಾಂ ಸಮಚೇತಸಾಂ ಅಕಿಂಚನಾನಾಂ ಸಾಧೂನಾಂ ಯಾಮಾಹು ಪರಮಾಂ ಗತಿಂ ಅಂತ ಭಾಗವತ ತಾತ್ಪರ್ಯದ ಭಾಗವತದಲ್ಲಿ 10ನೇ ಸ್ಕಂದದಲ್ಲಿ ಒಂದು ಮಾತು. ಈ ಧ್ಯಾನ, ಮೌನ ಇತ್ಯಾದಿಗಳನ್ನು ಆಚರಿಸುವಂತಹ ಮತ್ತೆ ಅಹಿಂಸಾ ವ್ರತವನ್ನು ಆಚರಿಸುವ ಶಾಂತರಾದ ಸಮಚಿತ್ತರಾದ ಮಮಕಾರವನ್ನು ಬಿಟ್ಟಿರುವ ಸಾಧುಗಳಿಗೆ ಈ ಭಗವಂತನೇ ಪರಮಾಗತಿ. ಸಜ್ಜನರು ಅಂದ್ರೆ ಅವರೇ, ಈ ಎಲ್ಲ ಮಹತ್ವ ಉಳ್ಳವರಾದ್ರಿಂದ ಅವರನ್ನ ಸಜ್ಜನರು ಅಂತ ವರ್ಣನೆ ಮಾಡ್ತಾರೆ. ಅಂಥ ಸಜ್ಜನರಿಗೆ ಈ ಭಗವಂತ ಗತಿ ಅಂತ ಅದರ ಅಭಿಪ್ರಾಯ. ಸತಾಂಗತಿ ಅನ್ನೋದಕ್ಕೆ ಸತ್ಯ ಸಂಧ್ಯ ಸ್ವಾಮಿಗಳು ಮೊದಲಾದವರು ದುಃಖಿಗಳಿಗೆ ಆಶ್ರಯ,
ದುಃಖಿಗಳಿಗೆ ಆಶ್ರಯ ಅಂದರೆ ದುಃಖವನ್ನು ಪರಿಹಾರ ಮಾಡುವ ಶಕ್ತಿ ಇರುವವನು ಅನ್ನೋ ಅರ್ಥವನ್ನು ಹೇಳ್ತಾರೆ. ಮುಂದೆ ಅದನ್ನು ನೋಡ್ತೇವೆ. ಮುಂದೆ ಜ್ಞಾನಿಗಳಿಗೆ ಆಶ್ರಯ ಅನ್ನೋ ಅರ್ಥವನ್ನು ವರ್ಣನೆ ಮಾಡ್ತಾರೆ. ಮುಕ್ತರಿಗೆ ಆಶ್ರಯ ಅನ್ನೋ ಅರ್ಥವನ್ನು ಸತ್ಯಸಂಧಿ ಸ್ವಾಮಿಗಳು ಕೂಡ ಹೇಳ್ತಾರೆ. ಗತಿ ಶಬ್ದದ ಅರ್ಥವನ್ನು ಗೀತಾ ಭಾಷ್ಯದಲ್ಲಿ ಆಚಾರ್ಯರು 9ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅಥ ಕಸ್ಮಾದುಚ್ಯತೆ ಗತಿ ರೀತಿ ಬ್ರಹ್ಮೈವ ಗತಿ ತದ್ಧಿ ಗಮ್ಯತೆ ಪಾಪ ವಿಮುಕ್ತೈ ಅಂತ. ಇದು ವಾಸಿಷ್ಠ ಶಾಖಾ ಸಾಮವೇದದ್ದು. ಭಗವಂತನ ಗತಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಅವನು ಎಲ್ಲರಿಂದಲೂ ತಲುಪಲ್ಪಡುವವನು, ಪಾಪ ಮುಕ್ತರಾದವರಿಂದ ತಲುಪಲ್ಪಡುವವನಾದ್ರಿಂದ ಆತ ಗತಿ, ಆದ್ದರಿಂದ ಆತ ಸತಾಂ ಗತಿ ಅಂತ ಕೂಡ ಅರ್ಥ ಆಗ್ತದೆ. ಭಾಗವತದಲ್ಲಿ ಅನೇಕ ಕಡೆ ಭಗವಂತನನ್ನು ಸತಾಂಗತಿ ಅಂತ ವರ್ಣನೆ ಮಾಡಿದ್ದೇ ಇದೆ ವಿಶೇಷಣವಾಗಿ. ಸತಾಂಗತಿ ಎನ್ನುವುದು ಭಗವಂತನ ಒಂದು ನಾಮವೂ ಹೌದು, ಮತ್ತದು ಭಗವಂತನಿಗೆ ವಿಶೇಷಣವೂ ಕೂಡ ಹೌದು. ಅಲ್ಲಿ ತಮಾಪತಂತಂ ಸನಿಗೃಹ್ಯ ತುಂಡಯೋರ್ ದೌರ್ಭ್ಯಾಂ ಬಕಂ ಕಂಸ ಸಖಂ ಸತಾಂಗತಿ ಅಂತ ಭಾಗವತದ 10ನೇ ಸ್ಕಂದದ ಪ್ರಯೋಗ. ಬಕಾಸುರನ ಸಂಹಾರ ಮಾಡುವಾಗ ಕೃಷ್ಣನನ್ನ ಸತಾಂಗತಿ ಅಂತ ವರ್ಣನೆ ಮಾಡಿದ್ದಾರೆ. ಪ್ರೇಮ್ನ ನಿರೀಕ್ಷಣೇನೈವ ಪ್ರೇಕ್ಷನ್ ಖಲು ಸತಾಂಗತಿ ಅಂತಲೂ ಭಾಗವತದಲ್ಲಿ ಮತ್ತೊಂದು ಕಡೆ ಪ್ರಯೋಗ ಇದೆ. ತೈತರಿ ಉಪನಿಷತ್ನಲ್ಲಿ ಗತಿ ರೀತಿ ಪಾದಯೋಹ ಅಂತ ಹೀಗೆಲ್ಲ ಆ ಭಗವಂತನ ಗತಿ ಅಂತ ವರ್ಣನೆ ಮಾಡ್ತಾರೆ. ಯಾಕೆಂದ್ರೆ ಗತಿತತ್ವ ಗತಿರ್ನಾಮ ಪಾದಸ್ಥ ಪುರುಷೋತ್ತಮ ಅಂತ ತೈತರಿ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಹೇಳಿದ್ದಾರೆ. ಭಗವಂತ ಗತಿ ಯಾಕೆ ಅಂದ್ರೆ ಪಾದಸ್ಥತ್ವ, ಎಲ್ಲರ ಪಾದಗಳಲ್ಲಿಯೂ ಆತ ಇದ್ದಾನೆ, ಇದ್ದು ಆತ ನಮಗೆ ಗತಿಶಕ್ತಿಯನ್ನ ಕೊಟ್ಟವನು, ಆದ್ರಿಂದ ಆತನೇ ಗತಿ. ಈ ಕಾರಣದಿಂದ ಆತ ಸತಾಂಗತಿ. ಮುಕ್ತಿಗೆ ಹೋಗಬೇಕಾದವರೆಲ್ಲರಿಗೂ ಕೂಡ ಅವರ ಪಾದಗಳು ಅಂದ್ರೆ ಅವರ ಕಾಲುಗಳಿಗೆ ಅವನೇ ಗತಿ. ಅವರ ಕಾಲಿಗೆ ಆ ಶಕ್ತಿಯನ್ನು ಕೊಟ್ಟು ಅವರನ್ನು ಮುನ್ನಡೆಸುವವನೇ ಈ ಭಗವಂತ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ನಮ್ಮ ಪಾದಗಳಿಗೆ ಏನೂ ಶ್ರಮ ಆಗದೆ ಇರುವಂತೆ ನಮ್ಮ ಪಾದದಲ್ಲಿ ತಾನೇ ಇದ್ದು ನಮ್ಮನ್ನ ಆತ ಮುನ್ನಡೆಸ್ತಾನೆ. ಪಾದೌತು ವಿಷ್ಣುನಾವಿಷ್ಟವು ಯಜ್ಞಶಂಭು ಶಚೀಸುತವು ಅಂತ ಗೀತಾ ತಾತ್ಪರ್ಯ 13ನೇ ಅಧ್ಯಾಯದಲ್ಲಿ ಒಂದು ಪ್ರಯೋಗ ಇದೆ. ಒಂದು ಆಚಾರ ಪ್ರಮಾಣವನ್ನು ತೋರಿಸ್ತಾರೆ. ಭಗವಂತನನ್ನ ಪಾದ ಅಂತ, ಭಗವಂತ ನಮ್ಮ ಪಾದದಲ್ಲಿದ್ದಾನೆ. ಯಾಕಂದ್ರೆ ನಮ್ಮ 2 ಪಾದಗಳಲ್ಲಿ ಇಂದ್ರ ಮತ್ತು ಶಚಿಯರ ಮಕ್ಕಳಾದಂತಹ ಶಂಭು, ಯಜ್ಞ ಮತ್ತು ಶಂಭು ಇವರಿಬ್ಬರು ಕೂಡ ಇದ್ದಾರೆ. ಅವರಿಬ್ಬರು ನಮ್ಮ ಸಂಚಾರ ಪ್ರವರ್ತಕ. ಅವರು ನಮ್ಮ ಸಂಚಾರ ಪ್ರವರ್ತಕರಾದ್ದರಿಂದ ನಮ್ಮನ್ನ ಮುನ್ನಡೆಸುವುದರಿಂದ ಅವರಿಬ್ಬರು ಪಾದರು. ಅವರಲ್ಲಿ ಈ ಭಗವಂತ ಇದ್ದಾನೆ, ವಿಷ್ಣುವಿನಿಂದ ಆವಿಷ್ಟರವರು. ಹೀಗೆ ಅವನು ಸತಾಂ ಗತಿ. ಯಾವತ್ತು ಸಂಸಾರದಲ್ಲಿ ಬಳಲಿರುವವರಿಗೆ ಅವನೇ ಗತಿ, ಪಾದದಲ್ಲಿ ಶಕ್ತಿಯನ್ನು ಕೊಟ್ಟು ಮುನ್ನಡೆಸುವವನು ಅಂತ ಅವನನ್ನ ಅನುಸಂಧಾನ ಮಾಡ್ಬೇಕು ನಾವು. ಹಿಂದೆ ಒಂದು ಬಾರಿ ನಾನೇ ಹೇಳಿದಂಥ ಒಂದು ಕಥಾ ಈಗ ನೆನಪಿಗೆ ಬರ್ತದೆ. ಇಲ್ಲೇ ಓದಿದ್ದು ಕಥೆ ಅದು, ಪುರಾಣದಲ್ಲಿ ಬಂದಿರುವುದೇನಲ್ಲ. ಯಾರೋ ಒಬ್ಬರು ಸಾಧಕರು ನಮ್ಮಂಥ ಭಕ್ತರ ಸಮಾಧಾನಕ್ಕಾಗಿ ಹೇಳಿರುವಂಥ ಒಂದು ಕಥಾ ಅದು. ಭಕ್ತನೊಬ್ಬ ಭಗವಂತನನ್ನು ಪ್ರಾರ್ಥಿಸಿದಂತೆ. ಭಗವಂತ ಅವನಿಗೆ ಮೈದೋರಿದ. ಏನು ಬೇಕು ಅಂತ ಕೇಳಿದ. ನನಗೆ ಕಷ್ಟ ಬಂದಾಗ ನೀನು ಯಾವತ್ತೂ ನನ್ನ ಜೊತೆಗಿರಬೇಕು ಅಂತ ಈ ಭಕ್ತ ಕೇಳಿದ. ಆಗಲಿ ಅಂದ ಭಗವಂತ. ಆಯಿತು, ನೀನು ನನ್ನ ಜೊತೆಗೆ ಇರ್ತೀಯ ಅಂತ ಅನ್ನೋದು ನನಗೆ ಹೇಗೆ ಗೊತ್ತಾಗಬೇಕು ಅಂತ ಕೇಳಿದೆ ಈ ಭಕ್ತ. ಭಗವಂತ ಹೇಳಿದೆ, ನಾನು ಯಾವಾಗಲೂ ನಿನ್ನ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ನೀನು ನಡೆದಾಡುವಾಗ ನಿನ್ನ ಹೆಜ್ಜೆ ಗುರುತುಗಳೇನು ಮೂಡಿರ್ತವೆ, ಅದರ ಪಕ್ಕದಲ್ಲಿ ನನ್ನ ಹೆಜ್ಜೆ ಗುರುತುಗಳು ಕೂಡ ಮೂಡ್ತಾ ಇರ್ತವೆ. ಅದು ನೀನು ಗಮನಿಸಿದ್ರೆ ನಿನ್ನ ಜೊತೆಗೆ ನಾನು ಯಾವತ್ತೂ ಇರ್ತೀನಿ ಅಂತ ಗೊತ್ತಾಗ್ತದೆ. ನೀನು ನನ್ನಲ್ಲಿ ಭರವಸೆ ಇಡಬಹುದು ಅಂತ ಹೇಳಿದ ಭಗವಂತ. ಆಗಲಿ ಅಂದ ಈ ಭಕ್ತ. ಅದರಂತೆ ಭಗವಂತ ಈತನ ಜೊತೆಗೆ ಯಾವಾಗಲೂ ಬರ್ತಿದ್ದ. ಒಂದು ಬಾರಿ ಬಹಳ ಕಷ್ಟ ಬಂದ್ಬಿಡ್ತು. ಕಷ್ಟವನ್ನು ಹೇಗೋ ದಾಟಿದ ಈ ಸಾಧಕ. ಆದರೆ ಆ ಸಂದರ್ಭದಲ್ಲಿ ಆ 2 ಹೆಜ್ಜೆ ಗುರುತುಗಳು ಅಲ್ಲಿ ಕಾಣಿಸ್ತಿರ್ಲಿಲ್ಲ. ಹೆಜ್ಜೆ ಸಾಲುಗಳು ಒಂದೇ ಹೆಜ್ಜೆ ಸಾಲು ಕಾಣ್ತಾ ಇತ್ತು. ಕಷ್ಟ ಎಲ್ಲ ದಾಟಿದ ಮೇಲೆ ಈ ಮತ್ತೆ ಭಗವಂತ ಭಕ್ತ ಇಬ್ಬರ ಮಿಲನ ಆಯಿತು. ಕಷ್ಟ ಸಂದರ್ಭದಲ್ಲಿ ನೀನು ನನ್ನ ಜೊತೆಗೆ ಇರ್ತೀನಿ ಎಂದಿದ್ದಿ,
ಆ ಸಂದರ್ಭದಲ್ಲಿ ನಾನು ಕೈ ಕೊಟ್ಬಿಟ್ಟಿಯಲ್ಲ ಅಂತ ಈ ಭಕ್ತ ಭಗವಂತನನ್ನ ತರಾಟೆಗೆ ತಗೊಂಡ. ನಾನು ಅಲ್ಲಿದ್ದೆ, ನೀನು ಗಮನಿಸಲಿಲ್ಲ ಅಂದ ಭಗವಂತ. ನೀನು ಇದ್ದಿದ್ದಕ್ಕೆ ಕುರುಹೇನು? ನನ್ನ ಹೆಜ್ಜೆಗಳ ಸಾಲು ಏನಿರ್ತದೆ ಅದ್ರ ಪಕ್ಕದಲ್ಲಿ ನಿನ್ನ ಹೆಜ್ಜೆಗಳ ಸಾಲು ಕಾಣಬೇಕಾಗಿತ್ತಲ್ಲ, ನಿನ್ನ ಹೆಜ್ಜೆಗಳ ಸಾಲು ಅಲ್ಲಿ ಕಾಣಲಿಲ್ವಲ್ಲ ಅಂದ ಭಗವಂತ ಅಂತ ಈ ಭಕ್ತ ಕೇಳಿದ ಭಗವಂತನನ್ನ. ಆಗ ಭಗವಂತ ಹೇಳಿದ, ನಿನಗೆ ಕಷ್ಟ ಇಲ್ಲದೇ ಇದ್ದಾಗ ನೀನು ನಡ್ಕೊಂಡು ಹೋಗ್ತಾ ಇದ್ದಿ, ನಾನು ನಿನ್ನ ಪಕ್ಕದಲ್ಲಿ ಬರ್ತಾ ಇದ್ದೆ, ಅದೇನು ದೊಡ್ಡದಲ್ಲ. ನಿನಗೆ ಕಷ್ಟ ಬಂದಾಗ, ನಿನಗೆ ನಡಿಲಿಕ್ಕೆ ಆಗದೆ ಇರುವಾಗ ನಾನು ನಿನ್ನನ್ನು ನನ್ನ ಹೆಗಲ ಮೇಲೆ ಹೊತ್ತುಕೊಂಡು, ನನ್ನ ಕಂಕಳಲ್ಲಿ ಹೊತ್ಕೊಂಡು, ತಾಯಿ ಮಗುವನ್ನು ಹೊತ್ಕೊಂಡು ಹೋಗುವಂತೆ ಹೊತ್ಕೊಂಡು ಹೋದೆ. ಗಮನಿಸು, ನೀನು ಕಷ್ಟದಲ್ಲಿ ಇಲ್ಲದೇ ಇದ್ದಾಗ 2 ಹೆಜ್ಜೆ ಸಾಲುಗಳು ಇರ್ತಿದ್ದವು, ನಿಂದು ಇರ್ತಿತ್ತು, ನಂದು ಇರ್ತಿತ್ತು. ಯಾಕಂದ್ರೆ ನಿನಗೆ ನಡಿಲಿಕ್ಕೆ ಶಕ್ತಿ ಇತ್ತು, ನಿನ್ನ ಪಕ್ಕದಲ್ಲಿ ನಾನು ಇರ್ತಿದ್ದೆ, ನಿನ್ನನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದೆ. ಆದ್ರೆ ನಿನಗೆ ನಡಿಲಿಕ್ಕೆ ಶಕ್ತಿ ಇಲ್ಲದೆ ಇದ್ದಾಗ ನಡೆದವನು ನೀನಲ್ಲ, ನಾನು. ನನ್ನ ಒಂದೇ ಹೆಜ್ಜೆ ಸಾಲು ಏನಲ್ಲಿ ಕಾಣ್ತಿತ್ತಲ್ಲ, ಸಾಲಿನ ಗುರುತಲ್ಲಿ ಏನು ಕಾಣ್ತಿತ್ತಲ್ಲ, ಅದು ನನ್ನದು, ನಿನ್ನದಲ್ಲ ಅದು. ಯಾಕಂದ್ರೆ ನಿನಗೆ ನಡಿಲಿಕ್ಕೆ ಶಕ್ತಿ ಇರಲಿಲ್ಲ, ನೀನು ನನ್ನ ಕಂಕುಳಲ್ಲಿ ಅಥವಾ ನನ್ನ ಹೆಗಲ ಮೇಲಿದ್ದೆ. ಹೀಗೆ ನಿನ್ನನ್ನು ಆ ಕಷ್ಟದಿಂದ ಪಾರು ಮಾಡಿಸಿದವನು ನಾನು. ಆದರೆ ನಿನಗೆ ಆ ಕಷ್ಟದ ಅತಿರೇಕದಿಂದಾಗಿ, ದುಃಖಾತಿರೇಕದಿಂದಾಗಿ ಆ ಹೆಜ್ಜೆ ಗುರುತುಗಳು ನಿನ್ನವೋ ನನ್ನವೋ ಅಂದ್ರೆ ಭಗವಂತನದು ಅನ್ನೋದು ಗೊತ್ತಾಗ್ಲಿಲ್ಲ ನಿನಗೆ. ಆದ್ರಿಂದ ನಾನು ನಿನ್ನ ಕೈ ಬಿಟ್ಟಿಲ್ಲ ಅಂದ ದೇವ. ಆಗ ಭಕ್ತನಿಗೆ ತನ್ನ ತಪ್ಪಿನ ಅರಿವಾಯಿತು, ಮತ್ತೆ ಭಗವಂತನ ಆ ಕರುಣಾಪೂರ್ಣತ್ವದ ನಿದರ್ಶನವೂ ಕೂಡ ಆಯಿತು. ಇದು ಆ ಸತಾಂಗತಿ ಅಂತ ಅನ್ನೋದಕ್ಕೆ, ನಾವು ಸತಾಂಗತಿ ಅನ್ನೋ ನಾಮವನ್ನು ಕೇಳುವಾಗ ನಾವು ಅನುಸಂಧಾನ ಮಾಡಬೇಕಾದಂಥ ಒಂದು ಕಥಾ. ಇದು ಯಾರೋ ಸಾಧಕರು ದೃಷ್ಟಾಂತ ರೂಪವಾಗಿ ಹೇಳಿದಂಥ ಒಂದು ಕಥಾ ಇದೆ. ಅಸ್ತಿ ಬ್ರಹ್ಮೇತಿ ಚೇದ್ವೇದ ಸಂತಮೇನಂ ತಥೋ ವಿದುಹು ಅಂತ ಉಪನಿಷತ್ತು, ತೈತ್ರಿಯ ಉಪನಿಷತ್ತು ಹೇಳ್ತದೆ. ಬ್ರಹ್ಮದ ಅಸ್ತಿತ್ವವನ್ನು ತಿಳಿದವರಿಗೆ ಈತ ಗತಿ ಅಂತ ಅರ್ಥ. ಶಾಂಕರ ಭಾಷ್ಯವನ್ನು ಹೇಳುವಂತೆ ವೈದಿಕರಾದಂಥ ವೇದಾಧ್ಯಯನಾದಿ ಸಂಪನ್ನರಾದ ಸಾಧುಗಳಿಗೆ ಅವರ ಪುರುಷಾರ್ಥವನ್ನು ಕೊಡುವವನಿವನು. ಪರಾಶರ ಭಟ್ರು ಹೇಳುವಂತೆ ಪ್ರಣತಾನಾಂ ಪ್ರಿಯಕರಃ ಸತಾಂ ಗತಿ ರಿಹೋಚ್ಯತೆ. ಯಾರು ಪ್ರಣತರಾದವರು, ತನ್ನ ಶರಣಾಗತರಾದವರಿದ್ದಾರೆ, ಅವರಿಗೆಲ್ರಿಗೂ ಇವನೇ ಗತಿ. ಸತ್ಯಸಂಧ ಸ್ವಾಮಿಗಳು ಹೇಳುವಂತೆ ಮುಕ್ತರಿಗೆ ಗತಿ, ದುಃಖಾರ್ಥರಿಗೆ ಗತಿ, ಮತ್ತೆ ಜ್ಞಾನಿಗಳಿಗೂ ಕೂಡ ಗತಿ. ಲಕ್ಷಾಲಂಕಾರ ಈ ಸತಾಂಗತಿ ಅನ್ನುವ ನಾಮದ ಅರ್ಥವನ್ನು ಹೇಳಿಲ್ಲ. ಮುಂದೆ ಗೋವಿಂದ ಎಂಬ ನಾಮದ ಅರ್ಥವನ್ನು ಹೇಳ್ತದೆ ಅದು. ಅದಕ್ಕಿಂತ ಹಿಂದೆ ಮಹಾಮಾಯ ಅನ್ನೋ ಅರ್ಥವನ್ನು ಹೇಳಿದೆ. ಅದರ ನಡುವಿನ ಯಾವ ಶಬ್ದಗಳಿಗೂ ಕೂಡ ಲಕ್ಷಾಲಂಕಾರ ಅರ್ಥಗಳನ್ನು ಹೇಳಲಿಲ್ಲ. ಸತ್ಯಸಂಧ ಸ್ವಾಮಿಗಳು ಹೇಳಿದ ಅರ್ಥಗಳನ್ನು ನಾವೀಗಾಗಲೇ ನೋಡಿ ಮುಗಿಸಿದ್ದೀವಿ. ಆದರೆ ಅವರ ವಾಕ್ಯದಲ್ಲಿ ಇನ್ನೊಂದು ಬಾರಿ ಅದನ್ನ ನೋಡೋಣ ಅಷ್ಟೆ. ತ ಅಂದ್ರೆ ಆನಂದ, ಅದರಿಂದ ಸಹಿತರಾದವರು ಸಂತರು, ಮುಕ್ತರು ಅಂತ ಅರ್ಥ. ಅವರಿಗೆ ಈ ಭಗವಂತ ಗತಿ. ಶದಲು ವಿಶರಣಗತ್ಯವ ಸಾಧನೆಯಷ್ಟು ಅಂತ ಧಾತು ಇರೋದರಿಂದ ದುಃಖಾರ್ಥರಾದವರಿಗೆ ಗತಿ. ಇದು ತುಂಬಾ ಮಹತ್ವದ್ದು, ನಮಗೆ ಬೇಕಾದದ್ದು. ಸತ್ಯಸಂಧ ಸ್ವಾಮಿಗಳು ಹೇಳಿದ್ರಂಥ ಅರ್ಥ. ದುಃಖಾರ್ಥರಾದಂಥ ನಮಗೆ ಈ ಭಗವಂತ ಗತಿಯಾಗಿದ್ದಾನೆ, ಅಥವಾ ಜ್ಞಾನಿಗಳಿಗೂ ಕೂಡ ಗತಿ ಅಂತ ಅದರ ಅರ್ಥ. ಹೀಗೆ ಸತಾಂಗತಿ ಎಂಬ ನಾಮದ ಅರ್ಥವನ್ನ ಮತ್ತು ಅದಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರದ ಅರ್ಥವನ್ನು ಕೂಡ ನಾವಿವತ್ತು ಕೇಳಿ ಮುಗಿಸಿದ್ದೇವೆ. ತುಂಬ ಸುಂದರವಾದಂತಹ ಶಬ್ದ ಅದು. ನಾವು ಈ ಸಂಸಾರದಲ್ಲಿ ಲೌಕಿಕವಾದ ಕಾರ್ಯಗಳನ್ನೇ ಮಾಡ್ತಾ ಇರಲಿ, ಅಧ್ಯಾತ್ಮದ ಕಾರ್ಯವನ್ನೇ ಮಾಡ್ತಾ ಇರಲಿ, ನಾವು ಮಾಡ್ತಿರುವಂತಹ ಎಲ್ಲ ಕರ್ಮಗಳಿಗೂ ಕೂಡ ಅವನೇ ಗತಿ. ನಮ್ಮನ್ನು ಅವನು ಮುನ್ನಡೆಸ್ತಾ ಇದ್ದಾನೆ. ನಮಗೆ ನಡಿಲಿಕ್ಕೆ ಬರ್ತಿಲ್ಲ, ನಡೀತಾ ಇರುವವನೇ ಅವನು, ಗತಿ ಅವನು. ನಮ್ಮ ಪಾದಗಳಲ್ಲಿ ಇರುವವನೇ ಅವನು, ಪಾದಗಳಲ್ಲಿ ಶಕ್ತಿ ಬಂದದ್ದೇ ಅವನಿಂದ, ನಡೀತಿರುವುದೇ ಅವನು. ನಮಗೆ ಕಷ್ಟವೇ ಬರಲಿ, ಸುಖವೇ ಬರಲಿ, ಯಾವತ್ತು ನಮ್ಮನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ಓಡಾಡ್ತಾ ಇರುವವನೇ ಅವನು ಅಂತ ನಾವು ಭರವಸೆ ಇಡಬಹುದು. ಸುಖವೇ ಬರಲಿ, ದುಃಖವೇ ಬರಲಿ, ದುಃಖ ಬಂದಾಗಲೂ ಅವನೇ ಗತಿ, ಸುಖ ಬಂದಾಗಲೂ ಅವನೇ ಗತಿ. ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ ಅಂತ ಭಗವಂತನನ್ನ ದಾಸರು ಸ್ತುತಿಸಿದ್ದು ಅದಕ್ಕಾಗಿ. ಮತ್ತೆ ಸಂಸಾರದಲ್ಲಿ ಲೌಕಿಕ ಕಾರ್ಯ ಮಾಡುವವರಿಗೂ ಅವನೇ ಗತಿ, ದುಃಖಾರ್ಥರಿಗೂ ಅವನೇ ಗತಿ. ಜ್ಞಾನಿಗಳಿಗೆ ಗತಿ ಅಂದ್ರೆ ಜ್ಞಾನವನ್ನು ಕೊಟ್ಟವನು ಅವನು.
ಗತಿ ಅಂದರೆ ಜ್ಞಾನ ಅಂತನೂ ಅರ್ಥ ಇದೆಯಲ್ಲ. ಮತ್ತೆ ಮುಕ್ತರಿಗೆ, ಜ್ಞಾನವನ್ನು ಪಡೆದು ಮುಕ್ತರಾದವರಿಗೂ ಕೂಡ ಅವನೇ ಗತಿ. ಸತಾಂ ಎಂಬ ಶಬ್ದದಿಂದ ಸಜ್ಜನರು, ಈಗ ಸಂಸಾರದಲ್ಲಿ ಇದ್ದಂಥವ್ರು, ಯಾಕಂದ್ರೆ ಸತಾಂ ಎಂಬ ಶಬ್ದಕ್ಕೆ ದುಃಖಾರ್ಥರಾದವರು ಅಂತನೂ ಅರ್ಥ ಇದೆ. ಆ ಅರ್ಥ ಇರೋದ್ರಿಂದ ಸಂಸಾರದಲ್ಲಿದ್ದವರಿಗೆ ಗತಿ, ಮತ್ತೆ ಸಂಸಾರದಲ್ಲಿ ಇದ್ದರೂ ಕೂಡ ಜ್ಞಾನಿಗಳಾದವರಿಗೆ ಗತಿ, ಮತ್ತೆ ಸಂಸಾರವನ್ನು ದಾಟಿ ಮುಕ್ತರಾದಂಥವ್ರಿಗೆ ಗತಿ. ಅಲ್ಲಿಯೂ ಕೂಡ ಲಕ್ಷ್ಮೀದೇವಿಯೂ ಸಚ್ಛಬ್ದದಿಂದ ತಗೊಳ್ಬಹುದಾದ್ರಿಂದ ಸತಾಂ ಎಂಬ ಶಬ್ದಕ್ಕೆ ಮುಕ್ತರಿಗೆಲ್ಲರಿಗೂ ಕೂಡ ಈ ಭಗವಂತ ನಿಯಾಮಕ. ಸಂಸಾರದಲ್ಲಿದ್ದಾಗಲೂ ನಿಯಾಮಕ, ಸಂಸಾರವನ್ನು ದಾಟಿದಾಗಲೂ ನಿಯಾಮಕ, ದುಃಖಿಗಳಾಗಿದ್ದಾಗಲೂ ಅವನೇ ಗತಿ, ಸುಖಿಯಾಗಿದ್ದಾಗಲೂ ನಾವು ಅವನೇ ಗತಿ ಅನ್ನೋದನ್ನ ತುಂಬ ಸುಂದರವಾಗಿ ನಮ್ಗೆ ಹೇಳ್ತದೆ. ಮುಖ್ಯವಾಗಿ ನಾವು ಮಾಡಬೇಕಾದ ಎಲ್ಲ ಕರ್ಮಗಳಿಗೆ ಅವನೇ ಪರಾಯಣ, ಅವನನ್ನು ಉದ್ದೇಶಿಸಿಯೇ ನಾವು ಈ ಎಲ್ಲ ಕರ್ಮಗಳನ್ನು ಮಾಡಬೇಕಾದ್ರಿಂದ ಅವನೇ ಗತಿ ಅಂತ ಈ ಬೃಹತಿ ಮಂತ್ರಕ್ಕೆ ಹೊಂದಿಕೊಂಡಂತ ಅರ್ಥ ಅದು. ಅದರೊಂದಿಗೆ ಈ ಭಾಗದ ಶ್ರವಣ ಸಮಾಪ್ತವಾಗಿದೆ.